ನಮಸ್ಕಾರ ಫ್ರೆಂಡ್ಸ್, ಐಸಿರಿ ಕುಂದನ್ ವರ್ಕ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗೆ ರಿಲೇಟೆಡ್ ವೀಡಿಯೋಸ್ ಅಂದರೆ ಮೇಕಿಂಗ್ ವೀಡಿಯೋಸ್ ಮತ್ತು ರಾ ಮೆಟೀರಿಯಲ್ಸ್ ರಿಲೇಟೆಡ್ ವೀಡಿಯೋಸ್ನ ನೋಡ್ತೀವಿ. ನೋಡಿ, ಈ ಥರ ನಾವು ನಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ ಅಥವಾ ನಮ್ಮ ಬ್ಲೌಸ್ ಡಿಸೈನ್ ಏನು ಮಾಡಿಸಿರ್ತೀವಿ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ನ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಇದು ಬೇಸ್ ಬ್ಯಾಂಗಲ್ಲು. ಇದು ಪ್ಲಾಸ್ಟಿಕ್ ಬ್ಯಾಂಗಲ್ ಇರುತ್ತೆ. ಇದರ ಮೇಲೆ ನಾವು ಸಿಲ್ಕ್ ಥ್ರೆಡ್ಡಿಂದ ರ್ಯಾಪ್ ಮಾಡಿ ಅದರ ಮೇಲೆ ಕುಂದನ್ ಸ್ಟೋನ್ಸನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತೀವಿ. ಆ ಡಿಸೈನ್ಸ್ ನಮಗೆ ಬ್ಲೌಸಲ್ಲಿರೋ ಆರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ಇರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡ್ಕೋಬೋದು, ಅಥವಾ ನಮ್ಮ ಸ್ಯಾರಿಯಲ್ಲಿರೋ ಡಿಸೈನಿಗೆ ತಕ್ಕಾಗೆ ಮಾಡ್ಕೋಬಹುದು. ಮತ್ತು ಇದರಲ್ಲಿ ನಮಗೆ ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ಸಿಗುತ್ತೆ. ಇದು ಬಂದು ಒನ್ ಕಟ್ ಬ್ಯಾಂಗಲ್ ಅಂತ. ಇದನ್ನು ನಾವು ಕಡಾ ಬ್ಯಾಂಗಲ್ ಅಂದರೆ ಈ ಥರ ಬ್ಯಾಂಗಲ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇದು 2 ಕಟ್ ಬ್ಯಾಂಗಲ್ ಅಂದರೆ ಒನ್ ಕಟ್ ಬ್ಯಾಂಗಲ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಇದನ್ನು 2 ಕಟ್ ಬ್ಯಾಂಗಲ್ ಅಂತ ಹೇಳ್ತೀವಿ. ಮತ್ತು ಇದಕ್ಕೆ ಸೈಜು ಮತ್ತು ಅದು ಯಾವ ಕಟ್ ಅಂತ ಈ ಕಡೆ ಬಾಕ್ಸಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ನೋಡಿ, ಇದು 2-0 ಸೈಜು ಮತ್ತು 2 ಕಟ್ ಬ್ಯಾಂಗಲ್ ಅಂತ. ಇದನ್ನು ನಾವು ಸೈಡ್ ಬ್ಯಾಂಗಲ್ಸ್ ಅಥವಾ ಪೇರ್ ಬ್ಯಾಂಗಲ್, ನೋಡಿ ಈ ಥರದ ಪೇರ್ ಬ್ಯಾಂಗಲ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು 4 ಕಟ್ ಬ್ಯಾಂಗಲ್ಲು ಅಂದರೆ ಒನ್ ಕಟ್ ಬ್ಯಾಂಗಲ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಇದನ್ನು ಈ ಥರ ಸೈಡ್ ಬ್ಯಾಂಗಲ್ಸ್ ಅಥವಾ ಮಿಡಲಲ್ಲಿ ಯೂಸ್ ಮಾಡೋಕ್ಕೆ, ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು 6 ಕಟ್ ಬ್ಯಾಂಗಲ್ಸ್ ಅಂತ. ಇದು 1 ಕಟ್ ಬ್ಯಾಂಗಲ್ನ 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಇದು ಕೂಡ ಫುಲ್ ಸೆಟ್ಸ್ ಮಾಡ್ತೀವಲ್ಲ, ಸೊ ಆವಾಗ ಯೂಸ್ ಮಾಡ್ತೀವಿ. ಈ ಥರ 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಮತ್ತು ಇದರಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ, ಈ ಥರ 2 ಟೈಪ್ಸ್ ಇರುತ್ತೆ. ಇದು ಫ್ಲ್ಯಾಟ್ ಬ್ಯಾಂಗಲ್ ಅಂತ, ಇದು ಬಂದು ಕರ್ವ್ ಬ್ಯಾಂಗಲ್ಲು. ಇದರಲ್ಲಿ ಒಂಥರ ಕರ್ವ್ ಥರ ಇರುತ್ತೆ. ಸೊ ಇದು ಕರ್ವ್, ಎರಡೂ 2 ಕಟ್ ಬ್ಯಾಂಗಲ್ಲು. ಒಂದು ಕರ್ವ್ ಬ್ಯಾಂಗಲ್ಲು, ಇನ್ನೊಂದು ಫ್ಲ್ಯಾಟ್ ಬ್ಯಾಂಗಲ್ಲು. ನೋಡಿ, ಇದು ಕರ್ವ್ ಬ್ಯಾಂಗಲ್ಸು ಕಿಡ್ಸ್ ಸೈಜಲ್ಲಿ ಈ ಥರ ಕಾಣುತ್ತೆ. ಇದು 2 ಕಟ್ ಕರ್ವ್ ಬ್ಯಾಂಗಲ್ಲು. ಇದು ಸೈಜ್ ಬಂದು 1-2 ಅಂತ. ನೆಕ್ಸ್ಟು ಇದು 4 ಕಟ್ ಬ್ಯಾಂಗಲ್ಲು. ಇದು ಕಿಡ್ಸ್ ಸೈಜು. ಇದು ಸೈಜ್ ಬಂದು 2-0. ನೆಕ್ಸ್ಟ್ ಇದರಲ್ಲಿ 2 ಥರ ಗಮ್ ಯೂಸ್ ಮಾಡ್ತೀವಿ. ಒಂದು B7000 ಅಂತ, ಇನ್ನೊಂದು ಫೆವಿಕ್ರಿಲ್ ಅವ್ರದ್ದು ಫ್ಯಾಬ್ರಿಕ್ ಗ್ಲೂ. ಈ ಫ್ಯಾಬ್ರಿಕ್ ಗ್ಲೂನಲ್ಲಿ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇರುತ್ತೆ ಈ ಥರ. ಮತ್ತು ಇದರಲ್ಲಿ ಕೋನ್ ಕೂಡ ಬರುತ್ತೆ. ನಿಮಗೆ ತುಂಬ ಸಣ್ಣ ಸ್ಟೋನ್ಸ್ನ ಸ್ಟಿಕ್ ಮಾಡೋಕ್ಕೆ ನೀವು ಕೋನ್ ಯೂಸ್ ಮಾಡ್ಬೋದು. ಮತ್ತು B7000 ಇದೆಯಲ್ಲ, ಅದನ್ನು ಈ ಲಕ್ಷ್ಮಿ ಚಾಮ್ಸ್ ಅದನ್ನೆಲ್ಲ ಸ್ಟಿಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಕಟರ್ಸ್ ಯೂಸ್ ಮಾಡ್ತೀವಿ. ಇದನ್ನು ಸ್ಟೋನ್ ಚೇಂಜ್ ಆ ಥರ ಕಟ್ ಮಾಡೋಕ್ಕೆ, ಮತ್ತು ಲಕ್ಷ್ಮಿ ಕಾಯಿನ್ಸ್ ಮೇಲೆ ಹೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡಬೇಕು ಅಂದರೆ ಈ ಥರದ್ದು. ನೆಕ್ಸ್ಟ್ ಬಂದು ಗ್ಲೂ ಪೆನ್ ಅಥವಾ ಗ್ಲೂ ಸ್ಟಿಕ್ ಅಂತ ಹೇಳ್ಬೋದು. ಇದನ್ನು ಕುಂದನ್ ಸ್ಟೋನ್ಸ್ನ ತೊಗೊಂಡು ಬಳೆ ಮೇಲೆ ಸ್ಟಿಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದರಿಂದ ಕೆಲಸ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಥ್ರೆಡ್ಸು. ಇದೆಲ್ಲ ಸಿಲ್ಕ್ ಥ್ರೆಡ್ಸು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಕಲರ್ ಬೇಕು, ಯಾವ ಬ್ರ್ಯಾಂಡ್ ಬೇಕು ಅಂತ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ಇದು ಬಂದು ಗೋಲ್ಡಲ್ಲಿ ಕೂಡ ನಮಗೆ ಡಿಫ್ರೆಂಟ್ ಶೇಡ್ಸ್ ಸಿಗುತ್ತೆ. ಅಂದರೆ ನೀವು ಆ್ಯಂಟಿಕ್ ರಿಲೇಟೆಡ್ ಮಾಡುವಾಗ, ಅಂದರೆ ಆ್ಯಂಟಿಕ್ ಬ್ಯಾಂಗಲ್ಸ್ ಮಾಡುವಾಗ ಈ ಥರ ಕಾಪರ್ ಬೇಸ್ಡ್ ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ಗೋಲ್ಡ್ ಡಿಸೈನ್ ಮಾಡುವಾಗ ಈ ಥರ ಎಲ್ಲೋ ಬೇಸ್ಡ್ ಗೋಲ್ಡ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೋಬೋದು. 2 ಗೋಲ್ಡೇ, ಬಟ್ ಇದರಲ್ಲೇ ಡಿಫ್ರೆಂಟ್ ಶೇಡ್ಸ್ ಅವೈಲೇಬಲ್ ಇರುತ್ತೆ. ನೋಡಿ, ಇದು ಕಾಪರು, ಇದು ನಾರ್ಮಲ್ ಎಲ್ಲೋ ಟೋನ್ ಇರುವಂಥ ಗೋಲ್ಡ್. ನೆಕ್ಸ್ಟ್ ಇದರಲ್ಲಿ ನಮಗೆ ಈ ಥರ ಪೇಸ್ಟಲ್ ಕಲರ್ಸ್ ಕೂಡ ಸಿಗುತ್ತೆ. ಅಂದರೆ ಲೈಟ್ ಕಲರ್ಸ್, ಇವಾಗೆಲ್ಲ ಅದೇ ಟ್ರೆಂಡಿಂಗಲ್ಲಿದೆಯಲ್ಲ, ಸ್ಯಾರೀಸ್ ಎಲ್ಲ ತುಂಬ ಲೈಟ್ ಕಲರ್ಸಲ್ಲಿ ಇರುತ್ತೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಪೇಸ್ಟಲ್ ಕಲರ್ಸು. ನೆಕ್ಸ್ಟ್ ಬಂದು ನಾವು ಕುಂದನ್ ಸ್ಟೋನ್ಸ್ ಯೂಸ್ ಮಾಡ್ತೀವಿ. ಇದು ಸರ್ಕಲ್ಲು, 3mm ಸರ್ಕಲ್ಲು. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇದು ಬಂದು ಗ್ಲಾಸಿ ಟೈಪ್ ಅಂತ ಹೇಳ್ತಾರೆ, ಅಂದರೆ ಶೈನಿಂಗ್ ಇರುತ್ತೆ. ಇದು ಬಂದು 4mm ಸರ್ಕಲ್ಲು. ಇದು ಕೂಡ ಗ್ಲಾಸಿ ಟೈಪ್. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಬಂದು ಐ ಶೇಪ್ ಅಂತ ಹೇಳ್ತಾರೆ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಅಂದರೆ 6K 8K ಆ ಥರ ಬರುತ್ತೆ. ಇದು ನೋಡಿ, ಇದು 8K ಸ್ಟೋನ್ಸು, ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಬಂದು ಮೂನ್ ಶೇಪ್ ಅಂತ ಹೇಳ್ತಾರೆ. ಇದೆಲ್ಲನೂ ಗ್ಲಾಸಿ ಟೈಪು. ಇದು ಬಂದು ಸ್ಕ್ವೇರು, 4x4. ಇದು ಮ್ಯಾಟು ಮತ್ತು ಗ್ಲಾಸಿಗೂ ಏನು ಡಿಫ್ರೆನ್ಸ್ ಅಂದರೆ, ಮ್ಯಾಟಲ್ಲಿ ನಮಗೆ ಕಲರ್ ತುಂಬ ಪಾಪಪ್ ಆಗುತ್ತೆ, ಕಲರ್ ತುಂಬ ಬ್ರೈಟಾಗಿ ಕಾಣುತ್ತೆ. ನೋಡಿ, ಇದರಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಇದು ಮ್ಯಾಟ್ ಫಿನಿಶ್ ಇರುತ್ತೆ, ಇದರಲ್ಲಿ ಅಷ್ಟು ಶೈನಿಂಗ್ ಇರೋದಿಲ್ಲ. ನೆಕ್ಸ್ಟ್ ಬಂದು ನಾವು ಈ ಥರದ್ದು ಗ್ಲಾಸಿ ಯೂಸ್ ಮಾಡ್ತೀವಲ್ಲ, ಇದು ನಮಗೆ ಒಂಥರ ಗ್ಲಾಸ್ ಫಿನಿಶ್ ಸಿಗುತ್ತೆ. ಕಲರ್ ಅಷ್ಟು ಪಾಪಪ್ ಆಗಿಲ್ಲ, ಬಟ್ ತುಂಬ ಶೈನಿ ಆಗಿರುತ್ತೆ. ಸೊ ಆ ಥರ ನಮಗೆ ಶೈನಿ ಆಗಬೇಕು ಅಂದರೆ ಗ್ಲಾಸ್ ಯೂಸ್ ಮಾಡ್ಬೋದು. ಬೇಡ ಕಲರ್ ಪಾಪ್ ಆಗಬೇಕು ಅಂದರೆ ಮ್ಯಾಟ್ ಸ್ಟೋನ್ಸ್ನ ಯೂಸ್ ಮಾಡ್ಕೋಬೋದು.
ನೆಕ್ಸ್ಟ್ ಬಂದು ಇದು ಸೆರಾಮಿಕ್ ಅಂತ ಹೇಳ್ತಾರೆ. ಇದರ ಮೇಲೆ ನೋಡಿ ಇದು ಪರ್ಲ್ ಥರನೇ ಇರುತ್ತೆ ಮತ್ತು ಅದರ ಮೇಲೆ ಗೋಲ್ಡ್ ಫಿನಿಶ್ ಇದೆ. ಸೊ ಇದು ಬಂದು ಸೆರಾಮಿಕ್ ಗೋಲ್ಡ್ ಸ್ಟೋನ್ಸು, ಅದು ಸರ್ಕಲ್ಲು. ಇದು ಬಂದು ಐ ಶೇಪು, ಇದರಲ್ಲೂ ಸೇಮು 6K 8K ಆ ಥರ ಸೈಜಸ್ ಸಿಗುತ್ತೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಇದು ಸೆರಾಮಿಕ್ಕು. ನೆಕ್ಸ್ಟ್ ಇದು ಸ್ಕ್ವೇರ್, ಇದು 4x4 ಸ್ಕ್ವೇರು, ಇದು ಸೆರಾಮಿಕ್ಕು. ಇದು ಬಂದು ತಿಲಗಮ್ ಅಥವಾ ಡ್ರಾಪ್ ಶೇಪ್ ಅಂತ ಹೇಳ್ತಾರೆ. ಇದು ಗ್ಲಾಸಿ ಫಿನಿಶ್ ಇದೆ, ಇದು ಡಾರ್ಕ್ ಗ್ರೀನ್, ಇದು ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ. ಇದರಲ್ಲೂ ಕೂಡ ನಮಗೆ ಸೆರಾಮಿಕ್ ಫಿನಿಶ್ ಇರೋದು ಸಿಗುತ್ತೆ. ಇದು ಸೆರಾಮಿಕ್ ಡ್ರಾಪ್ ಅಥವಾ ತಿಲಗಮ್ ಶೇಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ಟ್ರಯಾಂಗಲು. ಇದು ಬಂದು ನಾರ್ಮಲ್ ಗೋಲ್ಡ್ ಫಿನಿಶ್ ಇರುತ್ತೆ. ಇದು ಹಾರ್ಟ್ ಶೇಪ್ ಅಂತ. ಇದು ಕ್ರೌನ್ ಶೇಪ್, ಅಂದರೆ ಕಿರೀಟ ಅಂತ ಹೇಳ್ತಾರಲ್ಲ ಆ ಥರದ್ದು. ಇದು ಗೋಲ್ಡ್ ಫಿನಿಶ್ ಇರೋದು, ಗ್ಲಾಸಿ. ಇದು ಬಂದು ಸ್ಟಾರ್ ಗೋಲ್ಡ್ ಗ್ಲಾಸಿ ಫಿನಿಶ್. ನೆಕ್ಸ್ಟ್ ಇದು ಬಂದು ಟ್ಯೂಬ್ ಬಿಡ್ಸ್ ಅಂತ. ಇದು ಕೂಡ ನಮ್ಗೆ ಡಿಸೈನಿಂಗಲ್ಲಿ ತುಂಬ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಡಿಸೈನ್ ಮಾಡುವಾಗ. ನೆಕ್ಸ್ಟ್ ಬಂದು ಶುಗರ್ ಬೀಡ್ಸ್ ಅಂತ. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇದು ಗೋಲ್ಡ್ ಶೇಡ್ ಮತ್ತು ಡಾರ್ಕ್ ಶೇಡಲ್ಲಿದೆ. ನೆಕ್ಸ್ಟ್ ಇದು ಕ್ಲಿಪ್ ಸ್ಟೋನ್ಸ್ ಅಂತ. ಇದು ಒಂಥರ ಡೈಮಂಡ್ಸ್ ಥರ ಕಾಣುತ್ತೆ, ತುಂಬ ಹೈಲೈಟ್ ಆಗುತ್ತೆ ಡಿಸೈನಲ್ಲಿ ಯೂಸ್ ಮಾಡಿದೆ, ತುಂಬ ಚೆನ್ನಾಗಿ ಕಾಣುತ್ತೆ, ರಾಯಲಾಗಿ ಕಾಣುತ್ತೆ, ಡೈಮಂಡ್ಸ್ ಥರನೇ ಇರುತ್ತೆ. ನೆಕ್ಸ್ಟ್ ಇದು ಸೀಕ್ವೆನ್ಸು, ನಾವು ಎಂಬ್ರಾಯ್ಡ್ರಿ ಎಲ್ಲ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಆ ಥರ ಸೀಕ್ವೆನ್ಸು, ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇದು ಕೂಡ ಇದು ಬಂದು ಗೋಲ್ಡ್ ಶೇಡಲ್ಲಿದೆ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಚೈನ್ಸ್, ಅಂದರೆ ಇದು ಬಾಲ್ ಚೈನು ಗೋಲ್ಡ್ ಶೇಡಲ್ಲಿದೆ. ನೆಕ್ಸ್ಟ್ ಇದು ಬಂದು ಪರ್ಲ್ ಚೈನ್ ಅಂತ ಹೇಳ್ತಾರೆ, ಮುತ್ತು ಪರ್ಲ್ ಚೈನ್. ಇದು ಸ್ಟೋನ್ ಚೈನು, ಇದರಲ್ಲಿ ಇದು ಗೋಲ್ಡ್ ಶೇಡಲ್ಲಿದೆ. ನೆಕ್ಸ್ಟು ಇದು ಕೂಡ ಸ್ಟೋನ್ ಚೈನೇ, ಬಟ್ ಇದು ಗೋಲ್ಡ್ ಬೇಸಲ್ಲಿ ವೈಟ್ ಸ್ಟೋನು, ಇನ್ನೊಂದು ಗೋಲ್ಡ್ ಬೇಸಲ್ಲಿ ಗೋಲ್ಡ್ ಸ್ಟೋನ್ ಇದೆ. ಸೊ ಅದು ಡಿಫ್ರೆನ್ಸು. ನೆಕ್ಸ್ಟ್ ಇದು ಪರ್ಲ್ಸ್. ಇದು ಬಂದು ಲಾರಿಯಲ್ ಪರ್ಲ್ ಅಂತ ಹೇಳ್ತಾರೆ, ಅಂದರೆ ಜುಮ್ಕಿಗಳಲ್ಲೆಲ್ಲ ಇರುತ್ತಲ್ಲ ಆ ಥರದ್ದಿದ್ದು, ಕೆಳಗಡೆ ಯೂಸ್ ಮಾಡ್ತೀವಲ್ಲ ಹ್ಯಾಂಗಿಂಗ್ಗೆ ಅದು. ನೆಕ್ಸ್ಟ್ ಇದು ಲಕ್ಷ್ಮಿ ಕಾಯಿನ್ಸು. ಲಕ್ಷ್ಮಿ ಕಾಯಿನ್ಸ್ ಕೂಡ ಡಿಫ್ರೆಂಟ್ ಶೇಡ್ಸಲ್ಲಿ ಅವೈಲೇಬಲ್ ಇರುತ್ತೆ, ಗೋಲ್ಡ್, ಕಾಪರ್, ಸಿಲ್ವರ್, ಮತ್ತು ಗೋಲ್ಡಲ್ಲಿ ಕೂಡ ಆ್ಯಂಟಿಕ್ ಗೋಲ್ಡ್, ಯೆಲ್ಲೋ ಬೇಸ್ಡ್ ಗೋಲ್ಡ್, ಆ ಥರ ಡಿಫ್ರೆಂಟ್ ಶೇಡ್ಸಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು ಚಾಮ್ಸ್ ಅಂತ ಹೇಳ್ತಾರೆ ಅಥವಾ ಪೆಂಡೆಂಟ್ಸ್ ಅಂತ. ಇದು ಬಂದು ಪೀಕಾಕ್ ಪೆಂಡೆಂಟು. ನೆಕ್ಸ್ಟ್ ಬಂದು ಇದು ಗಣೇಶ ಪೆಂಡೆಂಟು. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಜರ್ದೋಸಿ. ಇದು ನಾವು ಸಾರಿ ಅಥವಾ ಬ್ಲೌಸ್ ಎಂಬ್ರಾಯ್ಡ್ರಿನ ಯೂಸ್ ಮಾಡ್ತೀವಲ್ಲ ಸೇಮು. ನೆಕ್ಸ್ಟ್ ಇದು ಬಂದು ಮೆಟಲ್ ಬ್ಯಾಂಗಲ್ಸ್ ಅಂತ. ಇದರಲ್ಲೂ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ, ನಮ್ಮ ಬ್ಯಾಂಗಲ್ ಡಿಸೈನಿಗೆ ತಕ್ಕಂಗೆ ನಾವು ಯೂಸ್ ಮಾಡ್ಬೋದು. ಇದನ್ನು ನಾವು ಬೀಡೆಡ್ ಮೆಟಲ್ ಬ್ಯಾಂಗಲ್ಸ್ ಅಂತ ಹೇಳ್ತೀವಿ. ಇದು ಕೂಡ ಡಿಫ್ರೆಂಟ್ ಸೈಜಸಲ್ಲ, ಅಂದರೆ 2 6 2 4 ಆ ಥರ ನಮ್ಗೆ ಯಾವ ಬ್ಯಾಂಗಲ್ ಬೇಕೋ ಆ ಸೈಜಸ್ ಅವೈಲೇಬಲ್ ಇರುತ್ತೆ. ಸೊ ಇದಿಷ್ಟು ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸಲ್ಲಿ ಯೂಸ್ ಮಾಡುವಂಥ ವಸ್ತುಗಳು. ಇದಿಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ಇದು ಬೇಸಿಕ್ಕಾಗಿ ಯೂಸ್ ಮಾಡೋದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಥರ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾವು ಡಿಸೈನ್ಸ್ ಮಾಡ್ತೀವಲ್ಲ ಆವಾಗ ಅದ್ರ ಬಗ್ಗೆ, ಅದರಲ್ಲಿ ಏನೇನು ಸ್ಪೆಸಿಫಿಕ್ಕಾಗಿ ನಾವು ಯೂಸ್ ಮಾಡುವಂಥ ಸ್ಟೋನ್ಸ್ ಯಾವುದು ಅಂತ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಮಚ್ ಬಾಯ್.